ಅಲ್ರಿ ಶಾಲಿನಿ ಅಕ್ಕ, ಯಾರು ಇಲ್ಲಲ್ರಿ, ಮನೆ ಗಾಳ ಅಂತ ಅದೇ. ಹ್ಞೂ ರೀ ಲಕ್ಷ್ಮಕ್ಕ, ಹಂಗಾರೆ ಎಲ್ಲ ನೆಂಟ್ರಿಷ್ಟ್ರು ಹೋದ್ರ ಅಂತ. ಚಂದ್ರಣ್ಣನೂ ಇಲ್ಲೇ ಏನು? ಚಂದ್ರಣ್ಣ ನಮ್ಮನೆ ಚರಣ ಪ್ಯಾಟಿಗೆ ಹೋಗ್ಯಾರ ಕಣ್ರಿ. ನಮ್ಮನೆಗೆ ಬಂದಿದ್ರ, ಅವೆಂಥದ್ದು ಸಾಮಾನೆಲ್ಲ ಉಳ್ದಿದ್ವು ಅಂತಲ್ಲ, ಅವನ್ನೆಲ್ಲ ಕೂಡ ಕರ್ಕೊ ಹೋಗ್ಯಾರೆ. ಓ ಹೌದಾ? ಪದ್ಮ, ಏ ಪದ್ಮ, ಪದ್ಮ ಮನೇಲಿ ಅದೀಯೇನೆ? ಬಂದೆ ಬಂದೆ. ಒಳಗೆ ಅಂತದ ಕೆಲಸ ಮಾಡ್ತಾ ಇದೀಯೇನ? ಅಲ್ಲ ಇವ್ರು ಯಾರು ಒಬ್ರಾರು ನೆಂಟ್ರಿಸ್ಟ್ ಇರ್ಬೇಕಲ್ಲನ? ಚಂದ್ರನ ಚಿಕ್ಕಮ್ಮನಾರು ಇರೋದಲ್ಲನ? ಅವ್ರು ಬಂದ ಸುಮಾರು ದಿನ ಆಗಿತ್ತಾ, ಅವ್ರಿಗೆ ಪಾಪ ಇರಕ್ಕೆ ಮನ್ಸಿತ್ತ. ಅವ್ರ ಸಸ್ಯ ಬನ್ನಿ ಹೋಗೋಣ ಹೋಗೋಣ ಅಂತ ಕರ್ಕೊ ಹೋಗ್ತಾ ಇತ್ತು. ಓ ಹೌದಾ? ಓ ಲಕ್ಷ್ಮಕ್ಕ, ಶಾಲಿನಿ ಅಕ್ಕ, ಎಷ್ಟೊತ್ತಾತ್ ಬಂದ? ಈಗ ಬಂದ್ವಿ ಕಣೆ ಪುಣ್ಯತ್ಕಿತ್ತಿ. ನೀ ಎಂತ ಮಾಡ್ತಿದ್ಯಾ? ನಾನು ಅಲ್ಲೊಂದು ಶೂ ಎಲ್ಲ ಮೊಡ್ಮೂಲೆ ಮಾಡ್ತಿದ್ದೆ ಕಣ್ರಿ. ಬಟ್ಟೆ ಬರೀ ಎಲ್ಲ ಅಲ್ಲಲ್ಲೇ ಹೊಣ್ದಿದ್ದ, ಅವೆಲ್ಲ ಒಂಚೂರು ಸರಿ ಮಾಡ್ಕೋತಿದ್ದೆ ನೋಡಿ. ಅಲ್ಲ ಎಲ್ಲರೂ ಹೋಗ್ಯಾರ ನೆಂಟ್ರಿಷ್ಟ್ರ? ಸುಮ್ಮನಿರಿ ಶಾಲಿನಿ ಅಕ್ಕ, ಒಬ್ಬರೇ ಒಬ್ರಿದ್ದಿದ್ರು ನಂಗೆ ಬೇಜಾರಾತಿರ್ಲ. ಭಾರಿ ಬೇಜಾರಾತು ನಂಗಂತೂ. ನಂಗೆ ಅದಕ್ಕೆ ಸಾಯಲಿ, ನಾವಿನ್ನು ಹಾಗೆ ಮಾಡಬೇಕು ಬೇರೆಯವ್ರ ಮನೆಗೆ ಹೋಗಿ ಅಂತ ಜ್ಞಾನ ಮಾಡೀನಿ. ನಾವೇ ಪಾಪ ನಮ್ಮವರು ತಮ್ಮವರು ಅಂತ ಸ್ವಲ್ಪ ಜಾಸ್ತಿ ಮಾಡೋದು ಹೋಗಿ, ಅವ್ರು ನಮಗೆ ಮಾಡೋದು ಅಷ್ಟೇ. ಅದು ಮಾತ್ರ ಹೌದು ಕಣೆ. ನನ್ನ ದೊಡ್ಡಮ್ಮನ ಮಕ್ಕಳು ಚಿಕ್ಕಮ್ಮನ ಮಕ್ಕಳು ಎಲ್ಲ ಬಂದಿದ್ರಲ್ಲ, ಅವ್ರ ಮಕ್ಕಳು ಮದುವೆಲೆಲ್ಲ ನಾ ಹೋಗಿ ಬಡ್ಬಳ್ದಿದ್ದೇನು ಸ್ವಲ್ಪ ಅಲ್ಲ. ಇರ್ರೆ ಒಂದಿನ ಇರ್ರೆ ಅಂದರೆ ಇಲ್ಲಪ್ಪ, ಏನು ಮನೆ ಬಿಟ್ಟು ಬಂದೀವಿ, ಯಾರು ಹೊತ್ಕೊ ಹೋಗ್ತಾರೆ ಅನ್ನಂಗೆ ಎಲ್ಲ ಹೋದ್ರು ನೋಡಿ. ನಾ ಆಮೇಲೆ ಯಾರಿಗೆ ಅಂತ ಹೇಳಲೇ ಇಲ್ಲ, ಎಂಥದಾರು ಮಾಡ್ಕೊಳ್ಳಿ ಅಂತ ಅಂದೆ. ಸಾಯ್ಲಿ ಬಿಡು, ಎಂತ ಮಾಡೋಕ್ಕಾಗ್ತದೆ. ಅಶ್ವಿನಿ ಫೋನ್ ಮಾಡಿತ್ತಾ? ಅಶ್ವಿನಿ ಮಾಡ್ಲಾ? ಭವ್ಯ ಮಾಡಿತ್ತ? ಅದು ಫೋನ್ ಕೊಡ್ತು, ಒಂದು 2 ನಿಮಿಷ ಗಡಿ ಬಿಡಿಲಿತ್ತ ಮಾತಾಡ್ತು. ಹೂನೇ, ಮದುವೆ ಶಾಸ್ತ್ರ ಅವು ಇವು ಇರ್ತಾವಲ್ಲ. ನಾನು ಭವ್ಯಗೆ ಮಾಡಿದ್ದೆ. ಅವ್ರ ಕಡೆನೂ ನೆಂಟ್ರೇನು ಇಲ್ಲಂತೆ ಕಣೆ, ಎಲ್ಲ ಬಂದಾರಂತೆ. ಅಲ್ಲೇ ಅವರ ಅಶ್ವಿನಿ ಮಾವನ ಫ್ರೆಂಡ್ಸು ಭಾರೀ ಅಂತೆ. ಅವರೇ ಮನೆ ಮಂದಿ ಎಲ್ಲ ಬಂದು ಅವರೇ ಎಲ್ಲ ಮಾಡ್ತಿರೋದಂತೆ. ಹ್ಞೂ, ಭವ್ಯ ಹೇಳ್ತಾ ಜಾಸ್ತಿ ಮಾತಾಡೋಕ್ಕಾಗಲ್ಲ. ಮತ್ತು ನಾನು ಇಟ್ಟೆ ತೀರ ಕೇಳಕ್ಕೆ ಹೋಗ್ಲ. ಹೆಂಗೂ ಇಲ್ಲಿ ನಾಡ್ದು ಬರ್ತಾರಲ್ಲ, ಹಾಗೆಲ್ಲ ಕೇಳಿ ಮಾತಾಡಿದ್ರೆ ಅದು ಅಂತ. ಹ್ಞೂ, ಮತ್ತೆ ಫೋನಲ್ಲೇ ಮಾತಾಡಿದ್ರೆ ಯಾರು ಅಲೈಸಿದ್ರೆ ಇವು ಯಾವಪ್ಪ ಅನ್ಕೋತಾರೆ. ಥೋ, ನನ್ನ ತಲೆ ಕೊಲ್ ಬೀಳಕ್ಕೆ ನಿಂತ್ಕೊಂಡೆ ಮಾತಾಡ್ಸ್ತಾ ಇದ್ದೀನಿ. ಕೂತ್ಕೊಳ್ರಿ ಲಕ್ಷ್ಮಕ್ಕ, ಶಾಲಿನಿ ಅಕ್ಕ. ಅಲ್ಲೇ ಪದ್ಮ, ನೀನಾರು ಬಲ್ಗಡೆ ಹೋಗ್ತದೆ ಅಂತ ಜ್ಞಾನ ಮಾಡಿದೆ. ಅದೇನದ? ಅದು ಹೋಗ್ಲಾ? ಇಲ್ರಿ ಶಾಲಿನಿ ಅಕ್ಕ, ಅದಕ್ಕೆ ಹೋಗಕ್ಕೆ ಭಾರಿ ಮನ್ಸಿತ್ತು. ಇವತ್ತು ಅದ್ರ ಹೊತ್ತಿಗೆ ಇದು ಗರ್ಭಕೋಸದ ಆಪ್ರೇಷನ್. ಇದ್ರ ಅಮ್ಮ ಭಾರಿ ಆಗೋದೇ ಇಲ್ಲ ಅವರಿಗೆ. ಸೊಂಟದ ಮೂಳೆ ಎಲ್ಲ ಭಾರಿ ಜಖಮಾಗ್ಯದ, ಜಲ್ಲೆ ಇಟ್ಕೊಂಡೆ ಓಡಾಡೋದು ಕಣ್ರಿ. ಮತ್ತು ಈಗ ಅದು ಗರ್ಭಕೋಸದ ಆಪ್ರೇಷನ್ ಮಾಡಿಸ್ಕೊಳಕ್ಕೆ ಹೋದರೆ ಮನೇಲೆಲ್ಲ ಮಾಡೋರು ಯಾರು ಅಂತ ಇದ್ರ ಮನೆಗೆ ತಂದು ಬಿಟ್ಕೋತಾ ಇದೆ. ಹಾಗಾಗಿ ಹೋಗ್ಲಾ ಅದು. ನಾಡ್ದು ಇಲ್ಲಿ ನೆಂಟ್ರೊಟ್ಟಿಗೆ ಬರೋದು ಅಂತದೇ ಏನೋ ನೋಡಿ ಆದರೆ ಬತ್ತೀನಿ ಅಕ್ಕಿಯಮ್ಮ ಅಂತ ಹೋತು. ಅದಕ್ಕೆ ಪಾಪ ಬೇಜಾರು, ಹೋತನ ಒಂಥರ ದುಃಖ ಮಾಡ್ಕೊಂಡೇ ಹೋತು ಕಣ್ರಿ. ಹಾಂ, ನಮ್ಮ ಬೆಳ್ಳಿ ಜೊತೆ ಎಲ್ಲ ಭಾರಿ ಕ್ಲೋಸ್ ಆಗಿದ್ರಾ. ಬೆಳ್ಳಿ ಹತ್ರನೇ ಹೇಳ್ತಿತ್ತಂತೆ, ಬೇಜಾರಾತ ಅದೇ, ನಾನು ಹೋಗ್ಬೇಕಿತ್ತು ಬಲ್ಗಡೆ, ಎಂತ ಮಾಡೋದು ಆಗ್ಲಾ ಅಂತ ಅಂತಿತ್ತಂತೆ. ಹೋಗ್ಲಿ ಬಿಡು, ಎಲ್ಲರ ಪರಿಸ್ಥಿತಿನೂ ಒಂದೇ ಥರ ಇರಲ್ಲ ಅಲ್ಲ. ಹ್ಞೂ ರೀ ಶಾಲಿನಿ ಅಕ್ಕ, ಅದಕ್ಕೆ ನಾನು ಸುಮ್ಮನಾದೆ. ಮನೇಲಿ ನೋಡಿ ಇರಂಗೇ ಅನ್ಸಲ್ಲ. ನೀವು ಬಂದಿದ್ದು ಒಳ್ಳೇದಾಯ್ತು ಕಣ್ರಿ. ಯಾರು ನೆಂಟ್ರಿಷ್ಟಿದ್ದಿದ್ರೆ ಒಂಚೂರು ಮಾತಾಡ್ತಾ ಕತೆ ಆಡ್ತಾ ತಲೆ ಬೇಜಾರು ಹೋಗೋದ. ಇದಂಗಲ್ಲ. ಯೋ ದೇವ್ರೆ, ನಂಗಂತೂ ಕೂತ್ರು ಸಿನಿದೇ ಜ್ಞಾನ. ಹಾಗೆ ಅಲ್ಲನೇ ಅದ. ಇಷ್ಟು ವರ್ಷ ಇಲ್ಲೇ ಬೆಳೆದು ಇದ್ದ ಮಕ್ಕಳು ಒಂದೇ ಸಲ ಮನೇಲಿಲ್ಲ ಅಂದರೆ ಒಂಥರ ಹಾಗೆ. ಅದು ಮದುವೆ ಮಾಡ್ಕೊಳ್ತೀವಿ ಅಂದರೆ ಏನೋ ಒಂಥರ ನಮ್ಮ ಮನಸ್ಸಲ್ಲಿ ಅದಿರ್ತದೆ. ನೀ ಹೇಳೋಕ್ಕೆ ನಮ್ಮ ಬೆಳ್ಳಿ ಇದ್ದಿದ್ದೆಲ್ಲ ಹಾಸ್ಟೆಲಲ್ಲೇ ಓದಿದ್ದೆಲ್ಲ ಹಾಸ್ಟೆಲಲ್ಲಿ ಓದಿದ್ದು, ಆಮೇಲೆ ಬೆಂಗಳೂರು ಪೇಟೆಯಲ್ಲಿ ಕೆಲಸಕ್ಕಿದ್ದಿದ್ದು. ಆದರೂ ಮದುವೆ ಮಾಡೋಂಥರ ಕಳಿಸ್ತಾ ಅಲ್ಲ, ಅದು ಬಂದಿದ್ದು ಊರು ಮನೆಗೆ ಅನ್ನ. ಆದರೂ ಒಂಥರ ಆಗೋದು ಮನಸ್ಸಿಗೆ. ಮತ್ತು ನಿಂಗೆ ಅಷ್ಟು ದೂರ ಕೊಡ್ತೀಯಾ, ಬೇಜಾರಾಗದೆ ಇರ್ತದ? ಹ್ಞೂ, ಅದು ಹೌದಾ. ಅಲ್ಲ, ಮದುವೆ ಎಲ್ಲ ಫಂಕ್ಷನ್ಗಳೆಲ್ಲ ಭಾರಿ ಗನಾಗತ್ತಲ್ಲನ್ರಿ. ನಾನು ಹೆಂಗಾಗ್ತದೋ ಏನೋ ಅಂತ ತಲೆ ಬಿಸಿ ಮಾಡ್ಕೊಂಡಿದ್ದೆ. ಅಂತೂ ದೇವ್ರ ದಯೆಯಿಂದ ಎಲ್ಲ ಘನಾಗಾತು. ಅದೇ ಇವ್ರಿಗೆ ಅಂದೆ, ಈಶ್ವರ ದೇವಸ್ಥಾನಕ್ಕೆ ಹೋಗಿ ಒಂದು ಹೊಣ್ಕಾಯಿ ಕೊಟ್ಟು ಬನ್ನಿರಿ ಅಂತ ಅಂದೆ. ಎತ್ತಿಟ್ಟಿದ್ದೆ ಹೊಣ್ಕಾಯಿ. ಒಂಚೂರು ಅದೇ ಪೇಟೆಗೆ
ಹೋಗ್ಯಾರ ಇವರು ಚರಣ, ಬರೋಕ್ಕೂ ಸ್ನಾನ ಮಾಡ್ಕೊಂಡು ಹೋಗಿ ಕೊಟ್ಬರ್ತೀನಿ ಕಣೆ ಅಂತ ಅಂದರು. ಅವನೇ ಫಂಕ್ಷನ್ ಎಲ್ಲ ಮಾತ್ರ ಭಾರಿ ಗನಾಗತ್ತು, ಒಂದಕ್ಕಿಂತ ಒಂದಪ್ಪ, ಅಷ್ಟು ಚಂದ ಮದುವೆ ಮಾಡಿರ. ಎಲ್ಲರೂ ಹೇಳ್ತಿದ್ರು, ಊರು ಮನೆಯಲ್ಲೆಲ್ಲರೂ ಹೇಳ್ತಿದ್ರಪ್ಪ, ಇವು ಇಷ್ಟು ಗನಾಗ ಮಾಡ್ತಾರೆ ಚಂದ್ರಣ್ಣ ಮದುವೆನ ಅಂತ ಅಂದ್ಕೊಂಡಿರಲ್ಲ ಅಂತ. ಭಾರಿ ಗನಾಗತ್ತು ಮಾತ್ರ. ಊಟನೂ ಅಷ್ಟೇ ಅಪ್ಪ, ಊಟ ತಿಂಡಿ ಆ ಡೆಕೋರೇಷನ್ನು, ನಮ್ಮನೆ ಒತ್ಕೆಮ್ಮ ವರುಣ ಎಲ್ಲ ಬಂದಿದ್ರಲ್ಲ, ಅದೇ ಹೇಳೋದು, ಭಾರಿ ಗನಾಗ ಮಾಡ್ಯಾರ ಮಾತ್ರ. ಒಳ್ಳೆ ಸಿಟಿಲಿ ಮಾಡ್ದಂಗೆ ಮಾಡ್ಯಾರ, ಅಷ್ಟು ಗನಾಗ ಮಾಡ್ಯಾರ ಅಂತಿದ್ರು. ಹ್ಞೂ ರೀ, ದೇವ್ರ ದಯಿಂದ ಎಲ್ಲ ಗನಾಗ ಆತು. ಇನ್ನು ಅದೊಂದು ನೆಟ್ಟಗಲ್ಲೆಲ್ಲ ಹೊಂದ್ಕೊಂಡು ಮಾಡ್ಕೊಂಡಿದ್ರೆ ಸಾಕಪ್ಪ. ಅಲ್ಲ, ಭವ್ಯ ಹೇಳ್ತಿತ್ತು, ಭಾರಿ ದೊಡ್ಡ ಮನೆ ಅಂತಲ್ಲ, ಮನೇನು ಭಾರಿ ದೊಡ್ಡದಂತೆ, ಅದ್ರ ಅತ್ತೆನೂ ಅಷ್ಟೇ ಅಂತೆ, ಭಾರಿ ಆಸೆ ಮಾಡೋದಂತೆ, ಎಲ್ಲದಕ್ಕೂ ಅಶ್ವಿನಿ ಅಶ್ವಿನಿ ಅನ್ನೋದಂತೆ. ಆಮೇಲೆ ಅದ್ರ ನಾದಿನೂ ಅಷ್ಟೇ ಅಂತಪ್ಪ, ಅದಕ್ಕೆ ಅಂತ ಮಾತಾಡ್ಸೋದಂತೆ, ಸುಮ್ಮನೆ ಹೇಳೋದಲ್ಲ, ಹೇಮಂತ ಅಷ್ಟೇ ಅಂತೆ. ಅದೇ ಅಂತಿತ್ತು ಭವ್ಯ, ಅಶ್ವಿನಿ ಯಾವಾಗ ಫೋನ್ ಮಾಡಿದ್ರು ಬೈತಾನೆ ಅಂತ ಹೇಳಿ ನಾವು ಎಂಥದೇ ಏನೋ ಅಂದ್ಕೊಂಡಿದ್ವಿ. ಏನಾರಾಗಲಿ ಮಾತ್ರ ಚಂದ್ರಣ್ಣ ಪದ್ಮಕ್ಕ ಕಷ್ಟಪಟ್ಟಿದ್ಕ ಸಂಬಂಧ ಒಳ್ಳೆ ಕಡೆ ಸಿಕ್ತು ಅಂತ ಹೇಳ್ತಿದ್ದು ಭವ್ಯ. ಭಾರಿ ಮಾತಾಡೋಕ್ಕಾಗಲ್ಲ, ಇದಿದೆ ಇಂಚೂರೇ ಹೇಳ್ತು. ಏನ ಕಣ್ರಿ ಲಕ್ಷ್ಮಕ್ಕ, ಒಟ್ನಲ್ಲಿ ಗಾನ ಆಗಿದ್ರೆ ಸಾಕು, ಅದೊಂದೇ ಕೇಳೋದು. ಗಾನ ಆಗಿರ್ತದ ಬಿಡು, ನಿನ್ನ ಮಗಳು ಏನು ತೀರಾ ಇದಲ್ಲ, ಒಂಚೂರು ಎಲ್ಲಾರು ತಾಯಿ ಜೊತೆನೇ ಇದ್ದಿದ್ದಲ್ಲ, ಹೊಂದ್ಕೊಳೋದೆಲ್ಲ ಗೊತ್ತಾಗ್ದಿದ್ರ ಸಣ್ಣ ಪುಟ್ಟ ಕಿರಿಕಿರಿ ಆಗ್ತದೆ ಹೊಸ್ತರಲ್ಲೇ. ನೀನೊಂಚೂರು ಬುದ್ಧಿ ಹೇಳ್ಬೇಕು ಮಗಳಿಗೆ, ಹಂಗಲ್ಲ ಮಗನೇ ಹಿಂಗೆ ಅಂತ. ತೀರಾ ನೀನೆಲ್ಲ ಮಾಡಿದೆ ಚಂದ ಅನ್ನಕ್ಕೆ ಹೋಗಬೇಡ, ಮತ್ತು ಅದಕ್ಕೆ ಅದೇ ತಲೆಗೆ ಬರ್ತದೆ. ತಪ್ಪು ಸರಿ ನೋಡಿ ಹೇಳು, ಸರಿ ಹೋಗ್ತದ. ಒಂದು 5-6 ತಿಂಗಳು ಬೇಕು ಹೊಂದ್ಕೊಳಕ್ಕೆ ಯಾರಿಗಾದರೂ ಅಷ್ಟೇ, ಆಮೇಲೆ ಎಲ್ಲ ಗನಾಗಾಗ್ತದಪ್ಪ. ಹ್ಞೂ ರೀ ಶಾಲಿನಿ ಅಕ್ಕ, ಅವ್ರ ಕಡೆ ಯಾರೂ ಇಲ್ಲಂತೆ, ಸೋದರತ್ತೆ ಒಂದದಿ ಅಂತ, ಇನ್ನೊಂದು ಯಾರೋ ಅಣ್ಣನ ಹೆಂಡತಿ ಒಂದದಿ ಅಂತೆ. ಅಣ್ಣನ ಹೆಂಡತಿ ಅಲ್ಲ, ಅಣ್ಣನ ಸೊಸೆ ಅಂತೆ. ಅಷ್ಟೇ, ಭಾರಿ ಏನಿಲ್ಲಂತೆ. ಅದು ಅಣ್ಣನ ಸೊಸೆ ಭಾರಿ ಮಿಡುಕ್ಸೋದಂತಲ್ಲ, ಅದು ಕುಕ್ಕಿ ಹೊತ್ಕೊ ಬಂದಿತ್ತಲ್ಲ, ಅಯ್ಯೋ ಅದು ಮಾಡೋ ಒಯ್ಯಾರ ಎಲ್ಲ ಭಾರಿ ಅದು. ಅದು ಹೇಳೋದಂತೆ ಭವ್ಯನ ಹತ್ರ, ನಿಮ್ಮ ಕಡೆ ಅದೇನ ಯಾರೂ ಇಲ್ಲ, ನೀವು ಮಾತ್ರ ಬಲ್ಗಡೆಗೆ ಬಂದಿರಾ ಅಂತ ಅನ್ನೋದಂತೆ ಕಣ್ರಿ. ನನಗೂ ಬೇಜಾರಾಗ್ಯದ ಮಾತ್ರ, ಯಾರು ಹೋಗ್ಲಲ್ರಿ ಹಂಗಾರೆ ಬಲ್ಗಡಿಗೆ. ಅಲ್ಲ, ನಮ್ಮ ಕಡೆ ಬಳಗ, ನಮ್ಮ ಕಡೆನ ಬರೀ ಅಲ್ಲ, ಇವ್ರ ಕಡೆದು ಅಷ್ಟೇ, ನಮ್ಮದು ಇವ್ರದ್ದು ಕಡೆ ಬಳಗ ಅಂತಲೇ ಇಲ್ಲ ಅನಿಸ್ಬಿಡ್ತು ನನಗೆ. ಹೂನೇ, ನಮ್ಮನೆ ಬೆಳ್ಳಿಗೂ ಹೋಗಕ್ಕೆ ಭಾರಿ ಮನಸ್ಸಿತ್ತು, ಅದಕ್ಕೆ ರಜಾ ಕೊಡ್ಲ ಕಣೆ. ಈಗ ನೋಡಲ್ಲಿ ಕೆಲಸ ಮಾಡ್ತಾ ಕೂತದ ಮನೆಯಲ್ಲಿ. ಬೆಳ್ಳಿ ಯಾರು ಬಿಡ್ರಿ ಲಕ್ಷ್ಮಕ್ಕ, ಪಾಪ ಕೆಲ್ಸಕ್ಕೆ ಸೇರ್ಕೊಂಡದೆ ಕೆಲಸ ಮಾಡ್ತಿರ್ತದೆ, ಅದಾರು ಹೌದು ಅನ್ಬೋದು. ನಮ್ಮ ದಡವ ಚಿಕ್ಕವನ ಮಕ್ಕಳೆಲ್ಲ ಇದ್ರಲ್ಲ, ಅವ್ರ ಮಕ್ಕಳು ಸೊಸ್ತಿಕ್ಳು ಏನು ಸ್ವಲ್ಪ ಜನ ಇದ್ರನ್ರಿ. ಈಗ ಸಣ್ಣ ಬಾಲೆ ಇದ್ದವರೆಲ್ಲ ಆದರೆ ಹೌದು, ಹಾಲು ಕುಡಿಸ್ತಿರ್ತಾರೆ, ಬಿಟ್ಟು ಹೋಗೋಕ್ಕಾಗಲ್ಲ, ಅವು ಹಠ ಮಾಡ್ತವೆ ಅನ್ಬೋದು. ದೊಡ್ಡ ಹೈಸ್ಕೂಲಿಗೆ ಹೋಗೋ ಹುಡುಗರು ತಾಯ್ದಿಕ್ಳು ಎಲ್ಲ ಅದಾರ ಕಣ್ರಿ. ಒಬ್ಬರು ಹೋಗ್ಲ ಹಂಗಾರೆ. ನಂಗೆ ಭಾರಿ ಬೇಜಾರಾಯ್ತು ಮನಸ್ಸಿಗೆ. ಕೊನೆಗೆ ಎಂತ ಮಾಡೋದು, ಭವ್ಯಗೆ ದೈನಾ ಅಂದಿದ್ದು, ಪಾಪ ಪುಣ್ಯದ ಕಿತ್ತಿ. ಆಮೇಲೆ ಮಗನು ಕರ್ಕೊಂಡು ಹೋತು, ಹೋಗ್ಲೇ ಇಲ್ಲ ಅಂದಿದ್ರಿ ಎಂತ ಮಾಡ್ಬೇಕಿತ್ರಿ. ಸುಮ್ಮನೆ ಮಾತ್ರ ನೆಂಟರು ಇಷ್ಟರು ಅನ್ನೋದು ನಾವು, ನಮಗೆ ಬರೋದು ಮಾತ್ರ ನೆರೆ ಹೊರೆಯರೇ ಬಿಟ್ಟರೆ ಯಾವ ನೆಂಟರು ಅಲ್ಲ, ಯಾವ ಇಷ್ಟರು ಅಲ್ಲ. ನನ್ನ ಆದ್ಮಿ ಯಾವಾಗಲೂ ಹೇಳೋದು ಅದೇ ಮಾತು, ನೀವು ಯಾರ ಜೊತೆ ಮುಖ ಕೆಡ್ಸ್ಕೊಂಡ್ರು ಅಕ್ಕಪಕ್ಕದವ್ರ ಜೊತೆ ಮುಖ ಕೆಡ್ಸ್ಕೊಬೇಡಿ, ಕೊನೆಗೆ ಜೀವ ಹೋಗೋ ಕಾಲಕ್ಕೆ ಅವರೇ ಬರೋದು ಅನ್ನೋದು. ಅದು ಮಾತ್ರ ಹೌದು ಕಣೆ. ಅರ್ಧ ನೆಂಟ್ರಷ್ಟಿಗೆ ಹೊಟ್ಟೆ ಕಿಚ್ಚಾಗಿ ಹೋಗಿರಲ್ಲ, ಸುಮ್ಮನೆ ಅವು ಸೊಡ್ಡಿಗೆ ವಾಲೆಟ್ಟಿತ್ತು. ಅದ್ಯಾರೋ ಒಂದು ನೆಂಟರು ಬಂದಿತ್ತಲ್ಲ, ಪುಷ್ಪಕ್ಕ ಅಂತಿರ್ತಾಳೆ ಅಲ್ಲ, ಅದೊಂಥರ ಬಿರ್ಗೆಟಿದ್ ಹೆಂಗ್ಸಲ್ಲನೆ. ನಮ್ಮ ಬೆಳ್ಳಿನ ಭವ್ಯನ ಕಂಡ್ರಾತಿರ್ಲ ಅದಕ್ಕೆ. ಹಾಂ, ಅವ್ರಿಗೆ ಹೆಂಗೆ ಗೊತ್ತಾ, ಎಲ್ಲ ಕಡೆ ಅವ್ರದ್ದೇ ನಡಿಬೇಕು ಅಂತ ಮಾಡೋದು. ಇಲ್ಲೆಲ್ಲ ಬೆಳ್ಳಿ ಭವ್ಯ ಹಂಚು ಓಡಾಡ್ತಿದ್ರಾ, ಹಂಗಾಗಿ ನೋಡಿ ಹಂಗೆ ಹೊಟ್ಟೆ ಕಿಚ್ಚಾಗಿದ್ದು. ಕೆಟ್ಟ ಹೆಂಗ್ಸ್ ಮಾತ್ರ ಬಿಡಿ ಅತ್ಲಾಗಿ.